ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಮಟನ್ ಮೊಟ್ಟೆ ಪಕ್ಕದಾಗ ಬೇವನೆಲ್ಲ ಐತೆ. ಅವನಿಗೆ ನಮ್ಮ ಅಭಿಗೆ ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ನಮ್ಮ ಕಂಪ್ನಿಲಿ ಇವತ್ತು 10 ಇಯರ್ಸ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಕಾರಣ ನರೇಂದ್ರ ಮೋದಿ ನೋಡಲ್ಲ ಕೆಮ್ಮಾಗಿದೆ ಅಭಿಗೆ. ಇದು ಮತ್ತೆ ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ, ಒಂದ್ ಲವಂಗ, ಮೆಣಸು ಮೂರ್ನ ಜಜ್ಜಿ, ಸ್ವಲ್ಪ ಉಪ್ಪು ಎಲ್ಲ ಜಜ್ಜಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಡೈಲಿ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಸಖತ್ತಾಗಿರುತ್ತೆ, ಫನ್ ಆಗಿರುತ್ತೆ, ಮೋಸ್ಟ್ಲಿ ಇನ್ಫಾರ್ಮೇಶನ್ ಆಗಿರುತ್ತೆ. ಕೊನೆಯವರೆಗೂ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put ಇದು ನಮ್ಮ ಕಂಪ್ನಿಲಿ ಇವತ್ತು 10 ಇಯರ್ಸ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ 10 ವರ್ಷ ಕೆಲಸ ಮಾಡಿದ್ಕೆ ಆ ಬ್ಯಾಚಲ್ಲಿ ಯಾರೆಲ್ಲ ಬರ್ತೀವಿ ಅಂತೇಳಿ ನಮಗೆ ಲಾಸ್ಟ್ ಟೈಮ್ ಅವಾರ್ಡ್ ಎಲ್ಲ ಕೊಟ್ಟಿದ್ರು. ಅಲ್ಲಿದೆ ನೋಡಿ ಅದು ಅವಾರ್ಡ್ ಕೊಟ್ಟಿದ್ರು. ಆ ಅವಾರ್ಡ್ ಕೊಟ್ಟಾದ್ಮೇಲೆ ನಮ್ಮ ಬ್ಯಾಚಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅಂತೇಳಿ ನೋಡು ಬೀಲೆ ನಮ್ಮ ಬ್ಯಾಚಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅಂತೇಳಿ ಇಷ್ಟು ಜನಕ್ಕೆ ತಲಾ ಒಂದು ಫೋಟೋ ಅವರೇ ರೆಕಾರ್ಡ್ ಫೋಟೋ ತೆಗೆದು ಇದು ಮಾಡಿ ಕೊಟ್ಟಿದ್ದಾರೆ. ನೀವು ಹಠ ಮಾಡ್ತಾ ಇದ್ದಾರೆ ತಗ ಏನ್ ಮಾಡ್ತೀಯ? ಅದು JSW ಜಿಂದಲ್ ಎಲ್ಲ ವರ್ಕ್ ಮಾಡ್ತಿರೋದು. ಅದು ಅಮ್ಮಂಗೆ ತೋರ್ಸಪ್ಪಿ, ಅಮ್ಮಂಗೆ ತೋರ್ಸ ಫೋಟೋ. ಅಭಿ ಅಪ್ಪೆಲ್ಲದ ಅಭಿ ನಾನೆಲ್ಲ ಇದೀನಿ ಗುಂಡ, ನಾನೆಲ್ಲ ಇದೀನಿ ಅಭಿ? ಅಲ್ಲ ಎಲ್ಲಿದ್ದೀನಿ ಫೋಟೋದಾಗ ಎಲ್ಲೈತಿ? ಫೋಟೋದಾಗ ಎಲ್ಲ ತಪ್ಪ ಅಲ್ಲೇ ಇದನ ಇದ್ರಾಗ ಎಲ್ಲ ಐತಿ. ಎಲ್ಲಿದ್ದೀನಿ ನಾನು? ತೋರ್ಸು ಎಲ್ಲದಿನ? ಎಲ್ಲವಿ ಎಲ್ಲಿದ್ದೀನಿ? ಆ ಫೋಟೋ ಅಭಿ ಹಂಗಲ್ಲ ಮಾಡಬಾರ್ದು ಅಭಿ. ತೆಗಿ ಫೋಟೋ ಹಿಂಗೆ ತೋರ್ಸ ಗುಂಡ. ಹೇಳ್ದಲ್ಲ ಕಂಪ್ನಿ ಕಡೆಯಿಂದ ಫೋಟೋ ಕೊಟ್ಟಿದ್ದಾರೆ ಅಂತೇಳಿ ಇವನು ಅದನ್ನು ಮುರಿಯೋ ಲೆಕ್ಕಕ್ಕಿದ್ದಾನೆ ಇವನು. ಈ ಥರ ಇಟ್ಕೋಬೇಕು ಹಂಗ ಆ ಫೋಟೋ. ಊರಿನ ಚಿಪ್ಸು ತಿನ್ನಬಾರ್ದು ಅಂದರೆ ಮತ್ತೆ ಚಿಪ್ ಕಳ್ಸಿದ್ರು ನಮ್ಮ ಅಕ್ಕರು. ಏನಪ್ಪ ಅದು ಬರವಲ್ದ ಫೋಟೋ? ಇನ್ನು ಊರಿಂದ ತರಕಾರಿ ಬಂದಿರೋದು ಇದು. ಇವತ್ತೇನು ಸಪ್ರೇಟ್ ಮಾಡಿಲ್ಲ ನಿಮ್ಮಮ್ಮ? ಸಪ್ರೇಟ್ ಮಾಡಿಲ್ಲ, ನಿನ್ನೆ ಲೇಟ್ ಆಗಿ ಬಂದ್ರಂತೆ. ಅದಕ್ಕೆ ಅದು ನಂಗೆ ಎಲ್ಲ ತುಂಬಿ ಎಲ್ಲ ಕಟ್ಕಳಿಸ್ಬಿಟ್ರು. ನಿನ್ನೆ ನಿಂಬೆಹಣ್ಣು ಕಡಿ ಅಂತ ಯಾರು ಹೇಳಿದ್ರು? ಹಂಗೆ ಕೆಂಬ ಅಂತ ಯಾರು ಹೇಳಿದ್ರು ಗುಂಡು? ಮತ್ತೇನು ಕಡ್ದಿದ್ದ ಅವನು? ಕಾಯಿ ಟೊಮೊಟೊನಾ? ನಾನು ನಿಂಬೆಹಣ್ಣು ಕಂಬಿಟ್ಟಿನಿ ಅದನ್ನು. ನಾನ್ ವೆಜ್ ಇಲ್ಲ, ಈ ತರಕಾರಿ ನಮಗೆಲ್ಲ. ನಾಳೆ ಶ್ರಾವಣ ಮಾಸ ಅಲ್ಲ, ಇವತ್ತೇ ಲಾಸ್ಟ್. ನಿನ್ನೆ ಚಿಕನ್ ಮಾಡಿದ್ವಿ, ಇವತ್ತು ಮಟನ್ ತಂದಿದ್ವಿ ಒಂದು ಅರ್ಧ kg. ಮಟನ್ ಕೂಡ ಮಾಡಬೇಕೀಗ. ಅಭಿ ಏನು ಅಭಿ ಅದು ಚಿಪ್ಸಾ ತಿಂತೀಯಾ? ತಿನ್ನಬಾರ್ದು ಅಭಿ, ಅದು ತಿನ್ನಬಾರ್ದು. ಹೆಂಗ ಬರವಲ್ದ ತರಕಾರಿ? ನಮ್ಮಮ್ಮ ವಾರ ಕಳಿಸ್ತಾವ ತರಕಾರಿ. ನಾವು ತರಕಾರಿ ತರಲ್ಲ, ಇಲ್ಲಿ ಸಂತೆ ಹೋಗಿ. ಕಾರೆ
ನಿನ್ನೆ ಚಾಲೆಂಜ್ ಮಾಡೋಣ ಅಂದ್ರೆ ಚಾಲೆಂಜ್ ಮಾಡೋಕ್ಕೆ ಆಗ್ಲಿಕ್ಕೆ ಸಿಗಲಿಲ್ಲ. ಇವತ್ತು ಆಗ್ಲಿಕ್ಕೆ ತುಂಬ ಇದಾವೆ ಚಾಲೆಂಜ್ ಮಾಡೋಕೆ. ನಿನ್ನೆ ಮಾಡಿದ ಎಲ್ಲ ಗೇಮ್ಗಳು ನಾನೇ ಸೋತಿದ್ದೀನಿ. ಆ ವಿಡಿಯೋಸ್ ಇನ್ನ ಬಂದಿಲ್ಲ, ಬರ್ತಾ ಹೋಗ್ಬಿಡು. ಮೊಟ್ಟೆ, ಈ ಮೊಟ್ಟೆ ಡೈಲಿ ಅಬಿಗ್ ಲಾಸ್ಟ್ ಅಲ್ಲ ಶ್ರಾವಣ ಬರುತ್ತೆ ಅಂತೇಳಿ ಮಟನ್ ಕೂಡ ತಂದಿದ್ದಾರೆ. ಚಿಕನ್ ನಿನ್ನೆ ಚಿಕನ್ ಮಾಡಿದ್ವಿ, ಚಿಕನು ಕಬಾಬು. ಇವತ್ತು ಮಟನ್ನು ಅರ್ಧ ಕೆಜಿದು 300 ರೂಪಾಯಿ ಮಟನ್ ಅದ. ಇದೇ ಕಪ್ಸು ಒಂದೇ ಮಗ. ಅದು ಆ್ಯಕ್ಚುಲಿ ಆ ಮಟನ್ ಶಾಪನು ಬೇಡ ಅಂತ ಹೇಳಿನಿ, ತೋರ್ಸೋದು ಬೇಡ ಅಂತ ಹೇಳಿದ್ದೀನಿ, ಮತ್ತೆ ಹಾಕಿದ್ದಾನೆ ಬೇಡ ಅಂದ್ರೂ ಕೂಡ. ಆ್ಯಕ್ಚುಲಿ ಅದು ತಿನ್ನಬಾರ್ದು, ಕೊಬ್ಬು ಜಾಸ್ತಿ ಇದು ಕೂಡ ಆಗುತ್ತೆ. ಇದ್ರಲ್ಲಿ ಬರೀ ಅದೇ ಐತೆ ಕಬ್ಬು, ಅದೇ ಐತೆ. ಕಟ್ ಮಾಡೋಕೇನು ಅದಲ್ಲ, ಅದು ಬೇರೆ. ಅದಲ್ಲ ಇದೆಲ್ಲ ಅದೇ. ಒಂದು ಸ್ವಲ್ಪ ಮೇಲೆ ಎಕ್ಸ್ಟ್ರಾ ಹಾಕಿ ನಾನು ದುಡ್ಡಿಗೆಲ್ಲ ಅದು ಅಲ್ಲಿಗೆ ಬೇಡ ಅದು ಎಷ್ಟು ಹಾಕಿರೋದು ಇದಂಗ ಅಲ್ಲ. ಒಂದೇ ಮೂಳೆ ಬಂದದ್ದು, ನಲ್ಲಿ ಮೂಳೆ. ಇದು ನನಗೆ ಅಡುಗೆ ಮಾಡೋರು ಹೆಣ್ಮಕ್ಳು. ಇನ್ನು ಎಗ್ಸು ಆ್ಯಕ್ಚುಲಿ ನಾವೇನು ತಿನ್ನಲ್ಲ ಶ್ರಾವಣದಲ್ಲಿ, ಬಟ್ ಮಕ್ಕಳಿಗೆ ವೀಕ್ನೆಸ್ ಆಗ್ತಾರೆ ಅಂತೇಳಿ ಡೈಲಿ ಒಂದು ಮೊಟ್ಟೆ ತಿನ್ಸ ಅಂತೇಳಿ ಡಾಕ್ಟ್ರು. ಆ ಕಾರಣಕ್ಕೇ ನಮ್ಮ ಮಗನಿಗೆ ಅಬಿಗೆ ಮಾತ್ರನೇ ಒಂದು ಮೊಟ್ಟೆ ತಿನ್ನಿಸ್ತಿದ್ದೀನ. ಇನ್ನು ಇವತ್ತಿಗೆ ಮಾತ್ರ ಚಿಕನ್ನು. ಅಬಿ ಅಂದ್ರೆ ನಗ್ತಾನೆ ನೋಡಲಿ ಅವನು. ಮಟನ್ನು, ಮೊಟ್ಟೆ, ಪಕ್ಕದಾಗ ಬೇವಿನೆಲೆ ಐತೆ ಅವನಿಗೆ, ನಮ್ಮ ಅಬಿಗೆ ಇದು ಅದೇನು ಅಂತೀವಿ, ಏನು ಕದ ಏನು ಮಾಡ್ತೀವಿ ಅದನ್ನ, ಇದನ್ನ ತೊಳೆದು ಹಾಂ ಕೆಮ್ಮಾಗಿದೆ ಅಬಿಗೆ. ಹಾಂ ಇದು ಮತ್ತೆ ಸ್ವಲ್ಪ ಅರಿಶಿನ, ಹಾಂ ಬೆಳ್ಳುಳ್ಳಿ, ಒಂದು ಲವಂಗ, ಮೆಣಸು ಮೆಣಸು ಮೂರನ್ನ ಜಜ್ಜಿ, ಸ್ವಲ್ಪ ಉಪ್ಪು ಎಲ್ಲ ಜಜ್ಜಿ ಅದ್ರಲ್ಲಿ ಬರೋ ಒಂದು ಜ್ಯೂಸ್, ಆ ರಸನ ಕುಡಿಸ್ಬೇಕು ಅಬಿಗೆ. ಇವಾಗ ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮ್ ಹಾಕ್ಬೇಕಿದು. ಬೇಗ ಕೆಲಸ ಮಾಡ್ತತೆ, ಕೆಮ್ಮು ಕಡಿಮೆ ಆಗುತ್ತೆ. ಇದು ಅಬಿಗೆ ರೂಢಿ ಆಗೈತೆ, ಅದಕ್ಕೋಸ್ಕರ ಇದು ಇವಾಗ ಮಾಡೋಣ ಅಂತೇಳಿ ತಗೊಂಬಂದಿದ್ದೀನಿ ಹೋಗಿ. ಇದು ನಾನು ಅಬಿ ತಗೊಂಬಂತೀವಿ ಹೋಗಿ. ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಗಿಡದಲ್ಲಿ ಇರುತ್ತಲ್ಲ ಧೂಳು, ಅದು ಡಸ್ಟಲ್ಲೇ ಬಿದ್ದಿರುತ್ತೆ, ಅದನ್ನ ವಾಟ್ರಲ್ಲಿ ವಾಶ್ ಮಾಡಿ ಅದಾದಮೇಲೆ ಕುಟ್ಟೋ ಒಂದು ಬೌಲ್ ಇರುತ್ತಲ್ಲ ಆ ಬೌಲ್ಗೆ ಹಾಕಿ. ಹೇಳು. ಒಂದೇ ಒಂದು ಬೆಳ್ಳುಳ್ಳಿ, ದೊಡ್ಡವ್ರಿಗಾದ್ರೆ ಒಂದು 2 ಹಾಕೋಬೋದು. ಅಬಿ ಸಣ್ಣ ನಾನು, ಇನ್ನು ಅದು ಖಾರ ಜಾಸ್ತಿ ಆಗುತ್ತೆ ಅಂತೇಳಿ ಇದು ಸ್ವಲ್ಪ ಖಾರ ಇರುತ್ತೆ, ಅದು ಸ್ವಲ್ಪ ಖಾರ. ಒಂದು ಬೆಳ್ಳುಳ್ಳಿ ಈ ಥರ ಇದೆ. ಹಾಕು, ಅದು ತೋರಿಸ್ತದೆ, ಹಾಕ್ಬಿಡು. ಉಪ್ಪು, ಹಳ್ಳುಪ್ಪು, ಸ್ವಲ್ಪ ಅರಿಶಿನ. ಆ್ಯಂಟಿಬಯಾಟಿಕ್ ಕೆಲಸ ಮಾಡುತ್ತೆ ಅರಿಶಿನ ಆದರೆ ಹಾಕಿದರೆ. ಡೈರೆಕ್ಟಾಗಿ ತಿನ್ನಕ್ಕೆ ಬರಲ್ಲ ಅಂತೇಳಿ ಅದ್ರಲ್ಲಿ ಸ್ವಲ್ಪ ಹಾಕಿ ಇದು ಮಾಡೋದು ಅಷ್ಟೇ. ಅದೇ ಮೆಣಸಲ್ಲ ಲವಂಗನ, ಮೆಣಸು ಒಂದು ಹಾಕಿದ್ರೆ ಸಾಕು. ಹಾಕು. ಈಗ ಹಾಕಿ ಕುಟ್ಟೋದು. ಇದೆಲ್ಲ ರಸ ಬರ್ತದೆ ಇದ್ರಲ್ಲಿ, ಆ ರಸನೇ ಕುಡಿಸ್ಬೇಕು. ಇದನ್ನ ಎಷ್ಟೊಂದು ತಪ್ಪಲು ಹಾಕಿದ್ದೆಲ್ಲ, ಇದು ಜಜ್ಜಿ ನೋಡಿ ಎಷ್ಟಾಗಿದೆ ಅಂತ. ಈಗ ರಸ ಹೆಂಗೆ ಹಿಂಡ್ತಿ ಅದನ್ನ? ಹಿಂಡಿ ತೋರಿಸ್ತೀನಿ. ಒಂದು ಗ್ಲಾಸ್ ತಗೊಂಡು ಇದು ನೀಟಾಗಿ ಎಲ್ಲ ಕೈಯಲ್ಲಿ ತಗೊಂಡ್ರೆ, ಕೈಯಿಂದ ಹಿಂಡ್ತೀಯಾ? ಓ ಮೈ ಗಾಡ್, ಬಂತು ರಸ. ಅಂದ್ರೆ ಭಾಳ ಏನು ಬೇಕಾಗಲ್ಲ, ಒಂದು ಸ್ವಲ್ಪ ಬೇಕಾಗುತ್ತಲ್ಲ. ಅದು ನಾವು ಸ್ವಲ್ಪ ದೊಡ್ಡವರಾದ್ರೆ ಸ್ವಲ್ಪ ಜಾಸ್ತಿ ಕುಡಿದ್ರೆ ಇನ್ನು ಒಳ್ಳೇದು, ಬೇಗ ಕಡಿಮೆ ಆಗ್ತದೆ. ಕಫ, ಕೆಮ್ಮಿಗೆ ಮತ್ತು ಬಾಡಿಲಿ ಕೆಟ್ಟ ಅಂಶಗಳಿರ್ತಾವಲ್ಲ, ಬೇವಿನ ಎಲೆ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆ ಕಾರಣಕ್ಕೆ ಎಳ್ಳು ಎಫೆಕ್ಟ್ ಆಗುತ್ತೆ, ಎಳ್ಳು ಚೆನ್ನಾಗಾಗುತ್ತೆ ಅಂತೇಳಿ ಆ ಕಾರಣಕ್ಕೆ ಮಾಡ್ತಾಯಿದ್ದಾರೆ. ಪಕ್ಕದಲ್ಲಿ ಆ ಬೇವಿನ ಎಲೆಗಿಂತ ಈ ಮೊಟ್ಟೆ ಮತ್ತು ಮಟನ ಬೀಸ್ಕೊಂಡಾಗತ್ತಾವ. ಅದು ಚೆನ್ನಾಗಿರಲ್ಲ, ಐಸ ಇರ್ತದೆ, ಅದಕ್ಕೆ ಚೆನ್ನಾಗಿ ಕಾಣ್ತದೆ. ಇವಾಗ ಅದೇ ಕುಡಿತಾನೆ, ಇವಾಗ ಒಂದು ರಿಯಾಕ್ಷನ್ ನೋಡ್ರಿ ಹೆಂಗಿರ್ತದಂತ. ಆದಮೇಲೆ
ಜಿ ಕುಡ್ಸ್ ಫಸ್ಟ್. ಜಿ ಕುಡಿ. ಅಭಿ ಚೆನ್ನಾಗೈತೆ ಅಭಿ, ಸೂಪರಾ ಅಭಿ.